ಇನ್ನು ಕೆಆರ್ಎಸ್ ನಿಂದ 2.5 ಅಡಿ ನೀರು ಖಾಲಿಯಾಗಿರುವಂತದ್ದು ಸಂಬಂಧ ಬ್ರೇಕಿಂಗ್ ಬರ್ತಾ ಇದೆ ನೋಡ್ತಾ ಹೋಗಿ. ಕೆಆರ್ಎಸ್ ನಿಂದ 2.5 ಅಡಿ ನೀರನ್ನ ಖಾಲಿ ಮಾಡಲಾಗಿರುವಂತದ್ದು ಮಂಡ್ಯದ ಶ್ರೀರಂಗಪಟ್ಟಣದ ಬಳಿ ಕೆಆರ್ಎಸ್ ಡ್ಯಾಮ್ ಇರುವಂತದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಡ್ಯಾಮ್ನ ಸುರಕ್ಷಿತ ವಿಚಾರವಾಗಿ ಅಧಿಕಾರಿಗಳಿಂದ ನೀರು ಖಾಲಿಯನ್ನ ಮಾಡಿಸಿದ್ದಾರಂತೆ. ಏನು 124.80 ಅಡಿಗಳಷ್ಟು ಗರಿಷ್ಠ ನೀರಿನ ಪ್ರಮಾಣ ಇರುವಂತದ್ದು, ಸಾಮರ್ಥ್ಯ ಇರುವಂತದ್ದು. ಹಾಗಾಗಿ ಸದ್ಯ ಡ್ಯಾಮ್ಗೆ 24,903 ಕ್ಯೂಸೆಕ್ಸ್ಗಳಷ್ಟು ಒಳಹರಿವು ಹೆಚ್ಚಳವಾಗ್ತಾ ಇತ್ತು. ಹಾಗಾಗಿ ಕೆಆರ್ಎಸ್ ನಿಂದ 23,154 ಕ್ಯೂಸೆಕ್ಸ್ಗಳ ಹರಿವು ಮತ್ತೆ ಕೂಡ ಜಾಸ್ತಿ ಆಗಿತ್ತು ಅಂತ. ಯಾಕಂದ್ರೆ ಸಾಕಷ್ಟು ಭಾಗದಲ್ಲಿ ಮಳೆ ಆಗಿತ್ತು, ಹಾಗಾಗಿ ಒಳಹರಿವು ಕೂಡ ಹೆಚ್ಚಳ ಆಗಿತ್ತು. ಹಾಗಾಗಿ ಒಂದಿಷ್ಟು ಸುರಕ್ಷಿತ ಕ್ರಮಗಳನ್ನ ಅಧಿಕಾರಿಗಳು ತೆಗೆದುಕೊಳ್ಳಬೇಕಾಗತ್ತೆ. ಹಾಗಾಗಿ ಒಂದಿಷ್ಟು ನೀರನ್ನ ಕೆಆರ್ಎಸ್ ನಿಂದ ಈಗ 2.5 ಅಡಿಯನ್ನ ನೀರನ್ನ ಖಾಲಿ ಮಾಡಿದ್ದಾರೆ. ಯಾಕಂದ್ರೆ ಮೊನ್ನೆ ಮಳೆ ಆದಾಗ ಕೇವಲ ಅಡಿಯನ್ನು ತಲುಪೋದಕ್ಕೆ ಸಾಕಷ್ಟು ಅಷ್ಟು ರೀತಿಯಾಗಿ ಖಾಲಿ ಇರಲಿಲ್ಲ, ಅಷ್ಟು ಸಂಪೂರ್ಣವಾಗಿ ತುಂಬಿ ಹರಿತಾ ಇತ್ತು ಕೆಆರ್ಎಸ್ ಡ್ಯಾಮು. ಯಾಕಂದ್ರೆ ಮೇಲೆ ಬರೋದಕ್ಕೆ ಇಷ್ಟು ಪ್ರಮಾಣದ ಅಲ್ಲಿ ಜಾಗ ಉಳ್ಕೊಂಡಿತ್ತು. ಆ ರೀತಿಯಾಗಿ ಇದ್ದಾಗ ಸುರಕ್ಷಿತ ಮಟ್ಟವನ್ನ ಅಲ್ಲಿ ಅಧಿಕಾರಿಗಳು ಕೂಡ ಗಮನ ಹರಿಸಬೇಕಾಗುತ್ತೆ. ಹಾಗಾಗಿ ಗರಿಷ್ಠ ಮಟ್ಟ ಏನಿದೆ ಅದನ್ನ ಸಾಮರ್ಥ್ಯದಿಂದ ಕಡಿಮೆಗೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿನ ಒಳಹರಿವನ್ನ ಕಮ್ಮಿ ಮಾಡೋ ನಿಟ್ಟಿನಲ್ಲಿ ಸದ್ಯ ಅಲ್ಲಿ ನೀರಿನ ಜಲಾಂಶ ಕ್ಯೂಸೆಕ್ಸ್ ಏನಿದೆ ಅದನ್ನು ಕಡಿಮೆ ಮಾಡಿದ್ದಾರೆ. ಒಳಹರಿವು ಈಗ ನಾವು ಮುಂಚೆ ನೋಡ್ತಾ ಇದ್ವಿ, ಒಳಹರಿವು 24,903 ಇತ್ತು. ಅಂದರೆ ಅಷ್ಟು ಕ್ಯೂಸೆಕ್ಸ್ಗಳಷ್ಟು ಒಳಹರಿವು ನೀರು ಸ್ಪೀಡಾಗಿ ಹರಿತಾ ಇತ್ತು. ಈಗ 23,154 ಕ್ಯೂಸೆಕ್ಸ್ಗಳಷ್ಟು ಒಳಹರಿವು ಇದೆ.